ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೋಡ್ ಟು ರೆಸಿಪೀಸ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಲಂಕಾವಿಗೆ ಯಾವ ಥರ ರೀಚ್ ಆದ್ವಿ, ಫಸ್ಟ್ ಡೇ ಹೇಗೆ ಸ್ಪೆಂಡ್ ಮಾಡಿದ್ವಿ, ಐಲ್ಯಾಂಡ್ ಹೋಪಿಂಗ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ ಶೇರ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ನಾವು ಹೊರಟಿದ್ದು ಮ್ಯಾಂಗ್ರೋವ್ ಫಾರೆಸ್ಟ್ ಟೂರಿಗೆ. ಇದು ಕೂಡ ಸ್ಪೀಡ್ ಬೋಟ್ ಟೂರೇ ಆಗಿರುತ್ತೆ. ಇದರಲ್ಲೂ ಕೂಡ ಅವರೇ ಹೋಟೆಲ್ ಹತ್ರ ಬಂದು ಪಿಕ್ ಮಾಡಿಕೊಂಡು ಬೋಟ್ ಇರೋ ಲೊಕೇಶನ್ಗೆ ಕರ್ಕೊಂಡು ಹೋಗ್ತಾರೆ. 99 ಐಲ್ಯಾಂಡ್ಸ್ ಇದ್ರೂ ಮೇಜರ್ ಆಗಿ 4 ಐಲ್ಯಾಂಡಲ್ಲಿ ಮಾತ್ರ ಜನ ವಾಸಿಸ್ತಿದ್ದಾರೆ. ಸೊ ಈ ಮ್ಯಾಂಗ್ರೋವ್ ಟೂರಲ್ಲಿ ನಮ್ಮ ಫಸ್ಟ್ ಸ್ಟಾಪ್ ಬಂದು ಫಿಶ್ ಫೀಡಿಂಗ್. ಇಲ್ಲಿ ಕಲರ್ಫುಲ್ ಫಿಶ್ನ ನೋಡ್ಬೋದು. ಜೊತೆಗೆ ನಿಮ್ಮ ಜೊತೆ ಮಕ್ಕಳೇನಾದರೂ ಇದ್ದರೆ ಈ ಆ್ಯಕ್ಟಿವಿಟಿನ ತುಂಬ ಎಂಜಾಯ್ ಮಾಡ್ತಾರೆ. ನೆಕ್ಸ್ಟ್ ಸ್ಟಾಪ್ ಬಂದು ಕಿಂಗ್ ಕಾಂಗ್ ಐಲ್ಯಾಂಡ್ ಆರ್ ಗೊರಿಲ್ಲಾ ಐಲ್ಯಾಂಡ್. ಈ ಐಲ್ಯಾಂಡ್ ಫಾರ್ಮೇಷನ್ ನೋಡೋದಕ್ಕೆ ಗೊರಿಲ್ಲಾ ಥರ ಇರೋದ್ರಿಂದ ಇದನ್ನು ಕಿಂಗ್ ಕಾಂಗ್ ಐಲ್ಯಾಂಡ್ ಅಂತ ಕರೀತಾರೆ. ಇನ್ನು ಈ ಮ್ಯಾಂಗ್ರೋವ್ ಫಾರೆಸ್ಟ್ನ ಲಂಗ್ಸ್ ಆಫ್ ಕೋಸ್ಟ್ ಅಂತಲೇ ಕರೀತಾರೆ. ಈ ಥರ ಡೆನ್ಸ್ ಆಗಿರೋ ಐಲ್ಯಾಂಡಲ್ಲಿ ಪೊಲ್ಯೂಷನ್ ಇಲ್ಲದೆ ಇರೋ ಕಾರಣ ಆಕ್ಸಿಜನ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಥರ ಜಾಗಗಳಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿಂದ ನಮ್ಮನ್ನು ಕರ್ಕೊಂಡು ಹೋಗಿದ್ದು ಮ್ಯಾಂಗ್ರೋವ್ ಫಾರೆಸ್ಟಲ್ಲಿರೋ ಮಂಕಿ ಇರೋ ಜಾಗಕ್ಕೆ. ಇನ್ನು ಇಲ್ಲಿ ಈಗಲ್ ಇರೋ ಕಡೆ ಮಂಕಿ ಇರೋದಿಲ್ಲ, ಮಂಕಿ ಇರೋ ಕಡೆ ಈಗಲ್ ಇರೋದಿಲ್ಲ. ಇಲ್ಲಿರೋ ಮಂಕಿಗಳು ಯಾವಾಗಲೂ ಇದೇ ಜಾಗದಲ್ಲಿ ಇರ್ತವೆ, ಬೇರೆ ಕಡೆ ಹೋಗೋದಿಲ್ಲ. ಇನ್ನು ಈ ಕೋತಿಗಳು ನಾನ್ ವೆಜಿಟೇರಿಯನ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇಲ್ಲಿರೋ ಕೋತಿಗಳು ಫಿಶ್ ಮತ್ತು ಕ್ರಾಬ್ಸ್ನ ತಿಂತವಂತೆ. ನೆಕ್ಸ್ಟ್ ಇಲ್ಲಿಂದ ನಮ್ಮನ್ನು ಈಗಲ್ ವಾಚಿಂಗಿಗೆ ಕರ್ಕೊಂಡು ಹೋದರು. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಾಗೆ ಇಲ್ಲಿ ಈಗಲ್ ವಾಚಿಂಗ್ ಮತ್ತು ಈಗಲ್ ಫೀಡಿಂಗ್ ಒಂದು ಮೇಜರ್ ಆ್ಯಕ್ಟಿವಿಟಿ ಆಗಿದೆ. ಜೊತೆಗೆ ಇಲ್ಲಿರೋ ಜನರು ಈಗಲ್ನ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಟ್ರೀಟ್ ಮಾಡ್ತಾರೆ. ಈ ಜಾಗದಲ್ಲಿ ಸಣ್ಣ ಪುಟ್ಟ ಫಿಶ್ಗಳು ಜಾಸ್ತಿ ಇರೋದ್ರಿಂದ ಹಂಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಈಗಲ್ಸ್ ಯಾವಾಗಲೂ ಇಲ್ಲೇ ಇರ್ತವೆ. ಇನ್ನು ಫಿಶ್ಗಳು ದೊಡ್ಡದಾಗ್ತಾ ಆಗ್ತಾ ಇಲ್ಲಿಂದ ಡೀಪ್ ಓಷನ್ ಕಡೆಗೆ ನ್ಯಾವಿಗೇಟ್ ಆಗ್ತವೆ. ನೆಕ್ಸ್ಟ್ ನಮ್ಮನ್ನು ಕರ್ಕೊಂಡು ಹೋಗಿದ್ದು ಕ್ರೊಕೊಡೈಲ್ ಕೇವಿಗೆ. ಈ ಕೇವ್ ಒಳಗೆ ಮತ್ತು ಕೇವ್ ಫಾರ್ಮೇಷನ್ ಬಂದು ನ್ಯಾಚುರಲ್ ಆಗಿ ಕ್ರೊಕೊಡೈಲ್ ಥರ ಕಾಣಿಸೋದ್ರಿಂದ ಇದನ್ನು ಕ್ರೊಕೊಡೈಲ್ ಕೇವ್ ಅಂತ ಕರೀತಾರೆ.
ನಮ್ಮನ್ನ ಬ್ಯಾಟ್ ಕೇವ್ಗೆ ಕರ್ಕೊಂಡೋಗ್ತಾರೆ. ಇಲ್ಲಿ ನಾವು ಪ್ಲೆಂಟಿ ಆಫ್ ಬ್ಯಾಟ್ಸ್ನ ನೋಡ್ಬೋದು. ಇದಕ್ಕೆ ಎಂಟ್ರಿ ಫೀ ಬಂದು 2 ರಿಂಗೆಟ್ಸ್ ಇರುತ್ತೆ. ಈ ಬ್ಯಾಟ್ ಕೇವಲ್ಲಿ ಸ್ನೇಕ್ಸ್ ಕೂಡ ಇರುತ್ತೆ. ಅದಕ್ಕೆ ಆದಷ್ಟು ಜೋಪಾನವಾಗಿ ಹೋಗಿ ಬರಬೇಕಾಗತ್ತೆ. ನೆಕ್ಸ್ಟ್ ನಮ್ಮನ್ನ ಮತ್ತೊಂದು ವೈಟ್ ಸ್ಯಾಂಡ್ ಬೀಚ್ಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ಇದು ಪ್ರೈವೇಟ್ ಬೀಚ್ ಆಗಿರೋದ್ರಿಂದ ತುಂಬ ನೀಟಾಗಿ ಮತ್ತು ಫ್ರೆಶ್ ಆಗಿ ಇರುತ್ತೆ. ಇಲ್ಲಿ ಸ್ವಿಮ್ ಮಾಡಿ ರಿಲ್ಯಾಕ್ಸ್ ಆಗಿ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ನಮ್ಮನ್ನ ಫ್ಲೋಟಿಂಗ್ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಾರೆ. ಈ ಟ್ರಿಪ್ಪಲ್ಲಿ ಲಂಚ್ ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ನಮಗೆ ಬೇರೆ ಏನಾದರೂ ಬೇಕಂದರೆ ಆರ್ಡರ್ ಕೂಡ ಮಾಡ್ಬೋದು. ಇಲ್ಲಿ ಕೂಡ ವೆರೈಟಿ ಆಫ್ ಫಿಶಸ್ನ ಫಾರ್ಮಿಂಗ್ ಮಾಡ್ತಾರೆ. ನಾವು ಫಿಶ್ ಮತ್ತು ಕ್ರಾಬ್ನ ಕೈಯಲ್ಲಿ ಹಿಡ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇನ್ನು ಈ ಟೂರ್ ಕೂಡ ಹಾಫ್ ಡೇ ಟೂರ್ ಆಗಿರುತ್ತೆ. 4 to 6 hours ಆಗುತ್ತೆ. ಎವ್ರಿ ಈವ್ನಿಂಗ್ ನಾವು ಚೆನಾಂಗ್ ಬೀಚಲ್ಲೇ ನೈಟ್ ಸ್ಪೆಂಡ್ ಮಾಡ್ತಾ ಇದ್ವಿ. ಇನ್ನು ಜಾಪನೀಸ್ ರೆಸ್ಟೋರೆಂಟ್, ಶೂಶಿ ಮತ್ತು ಚಿಕನ್ ರೈಸ್ ಶಾಪ್ ಅಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಇನ್ನು ನಾವು ಲಂಕಾವಿಲಿ 3 days ರಿಲ್ಯಾಕ್ಸಿಂಗ್ ಆಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೀವೇನಾದರೂ ಲಂಕಾವಿಗೆ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ರೆ ಇನ್ನೂ ಇಲ್ಲಿ ನೋಡೋಕೆ ತುಂಬ ಪ್ಲೇಸಸ್ ಇದೆ. ಲಂಕಾವಿ ಸ್ಕೈ ಬ್ರಿಡ್ಜ್ ಮತ್ತು ಕೇಬಲ್ ಕಾರ್ ರೈಡ್ ಕೂಡ ಇದೆ. ಆದರೆ ಇದಕ್ಕೆ ಟಿಕೆಟ್ಸ್ ಲೋಕಲಲ್ಲಿ ಸಿಗೋದಿಲ್ಲ. ಅಲ್ಲೇ ಹೋಗಿ ಟಿಕೆಟ್ಸ್ ತಗೋಬೇಕು. ಆನ್ಲೈನಲ್ಲಿ ಕೂಡ ಟಿಕೆಟ್ಸ್ ಸಿಗುತ್ತೆ. ಬಟ್ ಅಂದರೆ ಆನ್ಲೈನಲ್ಲಿ 1ಕ್ಕಿಂತ 2 ಜಾಸ್ತಿ ಅಮೌಂಟ್ ಇರುತ್ತೆ. ಬೆಳಗ್ಗೆ ಬೇಗನೆ ಹೋದರೆ ಜಾಸ್ತಿ ಕ್ರೌಡ್ ಇರೋದಿಲ್ಲ. ಆದರೆ ಇಲ್ಲಿ ಹೆವಿ ರೈನ್ಫಾಲ್ ಆಗೋ ಕಾರಣ ಮಳೆ ಬಂದರೆ ಈ ಸ್ಕೈ ಬ್ರಿಡ್ಜ್ ಮತ್ತು ಕೇಬಲ್ ಕಾರ್ ರೈಡ್ನ ಸ್ಟಾಪ್ ಮಾಡ್ತಾರೆ ಅಂತ ಇಲ್ಲಿನ ಲೋಕಲ್ಸ್ ಹೇಳಿದ್ರು. ನಾವು ಹೋಗಿದ್ದಾಗಲೂ ಮಳೆ ಬಂದಿದ್ದ ಕಾರಣ ನಾವು ಸ್ಕೈ ಬ್ರಿಡ್ಜ್ಗೆ ಹೋಗೋದಕ್ಕಾಗಲಿಲ್ಲ. ಇನ್ನು ಈಗಲ್ ಸ್ಕ್ವೇರ್, 7 Well ವಾಟರ್ ಫಾಲ್ಸ್, ಓರಿಯೆಂಟಲ್ ವಿಲೇಜ್ ಕೂಡ ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಡೇನೇ ನಮ್ಮ ರಿಟರ್ನ್ ಫ್ಲೈಟ್ ಇದ್ದಿದ್ದರಿಂದ ಚೆನಾಂಗ್ ಬೀಚಲ್ಲೇ ಶಾಪಿಂಗ್ ಮಾಡಿಕೊಂಡು, ಚೆನಾಂಗ್ ಬೀಚಲ್ಲಿ ಎಲ್ಲ ಡ್ಯೂಟಿ ಸ್ಟಾಪ್ಸ್ ಇರೋದ್ರಿಂದ ಅಲ್ಲೇ ನಾವು ಶಾಪಿಂಗ್ ಮಾಡಿಕೊಂಡು ರಿಟರ್ನ್ ಆದ್ವಿ. ನಮ್ಮ ರಿಟರ್ನ್ ಫ್ಲೈಟ್ ಲಂಕಾವಿಯಿಂದ ಕೊಲಲಂಪುರ್ಗೆ, ಕೊಲಲಂಪುರಿಂದ ಬೆಂಗಳೂರಿಗೆ ಇದ್ದಿದ್ದರಿಂದ ನಮ್ಮ ಲಾಸ್ಟ್ ಡೇ ಫುಲ್ ಏರ್ಪೋರ್ಟಲ್ಲೇ ಟೈಮ್ ಸ್ಪೆಂಡ್ ಆಗೋಯ್ತು. ಇದು ನಮ್ಮ ಮಲೇಷ್ಯಾ ಟ್ರಿಪ್ ಸ್ಟೋರಿ ಆಗಿತ್ತು. ಈ ವಿಡಿಯೋಯಿಂದ ನೆಕ್ಸ್ಟ್ ಟ್ರಿಪ್ ಪ್ಲ್ಯಾನ್ ಮಾಡೋರಿಗೆ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟ್ರಿಪ್ಪಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.